ಆದರೆ ಬೇಟೆಗೆಂದು ಹೋದಾಗ ಆ ಬೇಟೆ ಕೈ ಜಾರಿದರೆ ಎಲ್ಲಿಲ್ಲದ ಬೇಸರ. ಆದರೆ ಈ ವಿಶ್ವನಿಗೆ ಬೇಟೆ ಕೈ ತಪ್ಪಿದವನು ಒಂದೇ ಮನಸ್ಸು, ಬೇಟೆ ಕೈಗೆ ಸಿಕ್ಕಾಗ ಒಂದೇ ಮನಸ್ಸು. ಯಾಕಂದ್ರೆ ಕೈ ಜಾರಿ ಬೇಟೆನ ಕ್ರಮೇಣವಾಗಿ ಹತೋಟಿಗೆ ತೆಗೆದುಕೊಳ್ಳುವುದೇ ಈ ವಿಶ್ವದ ಸ್ಪೆಷಾಲಿಟಿ. ಸರ್ಪ ಸಾಮ್ರಾಜ್ಯದಲ್ಲಿ ಸರ್ಪ ತೋರಿಸಬೇಕೆಂದು ಪಣಕ್ಕೆ ಪಣ ತೊಟ್ಟು ಕಾಲಿಟ್ಟ ಈ ಬೇಟೆಗಾರ ಬೇಟೆಗೆಂದು ಹೊಂಚು ಹಾಕಿ ಕುಳಿತಿರುವಾಗ ಯಾವುದೇ ಒಂದು ಬೇಟೆ ಈ ಕಡೆ ಬರ್ತಾ ಇದೆ. ಹಲೋ ಲಕ್ಷ್ಮಿ. ನಾನು ಲಕ್ಷ್ಮಿ, ನನ್ನ ಗುರುತು ಸಿಗಲಿಲ್ವೇ? ಓಹೋ, ನೀವು ಶ್ರೀಮಂತ ಅಗ್ನಿಯವ್ರ ತಮ್ಮ ವಿಶ್ವ ಅಲ್ವಾ? ಹೌದು, ಅಗ್ನಿಯವ್ರ ತಮ್ಮ ಅದೇ ವಿಶ್ವ. ನನ್ನ ಹತ್ರ ಏನ್ ಮಾತುಕತೆ ಯಾಕೆ ನಿಲ್ಸಿದ್ರಿ, ಹೇಳ್ತೀರಾ ಸ್ವಲ್ಪ? ನೋಡು ಲಕ್ಷ್ಮಿ, ತುಂಬಾ ದಿನದಿಂದ ನಾನು ನಿನ್ನನ್ನು ಪ್ರೀತಿಸುತ್ತಿರುವೆ. ಅದಕ್ಕಾಗಿ ಬಾಯಾರಿದ ಈ ಪ್ರೇಮಿಗೆ ನಿನ್ನ ಪ್ರೀತಿಯ ನೀರುಣಿಸಿ ನನ್ನ ಪ್ರೇಮದಾಹವನ್ನು ನೀಗಿಸುವ ಲಕ್ಷ್ಮಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ಹೇಳಿ ಒಬ್ಬರನ್ನ ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ನನ್ನ ಹೃದಯವನ್ನ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ದಯವಿಟ್ಟು ನನ್ನ ಮೇಲಿನ ಪ್ರೀತಿಯನ್ನ ನೀವು ಮರೆತು ಹಾಕ್ಬಿಡಿ. ನೋಡು ಲಕ್ಷ್ಮಿ, ಹಾಗಾದ್ರೆ ಹೇಗೆ ಲಕ್ಷ್ಮಿ? ನನ್ನ ಕನಸು ಮನಸ್ಸಲ್ಲಿ ನೀರೇ ತುಂಬಿಕೊಂಡ್ರುವಾಗ ನಾನು ಹೇಗೆ ಮರಲಿ? ನೋಡು ಲಕ್ಷ್ಮಿ, ನೀನು ಪ್ರೀತಿಸುತ್ತಿರುವ ಹುಡುಗನನ್ನ ಬಿಟ್ಟು ನನ್ನನ್ನ ಪ್ರೀತಿ ಮಾಡು. ಹೇಗೆ ಸಾಧ್ಯ? ಒಂದು ಹೆಣ್ಣು ಮನಸ್ಸು ಕೊಡದು ಪ್ರೀತಿ ಮಾಡುದು ಒಬ್ಬೊಬ್ಬರಿಗೆ ಮಾತ್ರ. ಹೀಗಿರ್ಬೇಕಾದ್ರೆ ಅರ್ಥ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ದಾರಿ ಬಿಡಿ. ನನಗೆ ಬೇಕಾದನ್ನ ನನ್ನದಾಗಿಸಿಕೊಳ್ಳುವುದು ಮಾತ್ರ ನನಗೆ ಗೊತ್ತು. ಅದು ಬೇರೆಯವರ ಎಂದು ಬಿಡುವುದಲ್ಲ ಈ ವಿಶ್ವ. ಕೇಳಿದ್ರೆ ಅರ್ಥವಾದ ರಾಕ್ಷಸ ನೀನು ಅಲ್ಲ. ನೀನು ಒಬ್ಬನ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಮತ್ತೆ ಮತ್ತೆ ಒತ್ತಾಯ ಮಾಡ್ತೀಯಲ್ಲ, ನಿಮಗೆ ಅರ್ಥ ಆಗ್ತಾ ಇಲ್ವಾ? ಪ್ರೀತಿ ಅಂದ್ರೆ